ಯಾಕೋ ಸುಮ್ಮನೆ ಇದೆಯಾ? ನಾನು ಹೇಳ್ದೆ ತಾನೆ ಆದಿತ್ಯನ ನಿನ್ನ ಹತ್ರನೇ ಬಿಡ್ತೀನಿ ಅಂತ. ಅವನು ನೀನೇ ಇಟ್ಕೊಳ್ಳೋ, ನನಗೆ ಬೇಡ. ಪ್ಲೀಸ್ ಸೂರ್ಯ ಅವ್ರನ್ನ ಬಿಡಿಸ್ತೀನಿ ಅಂತ ಹೇಳು. ಊಟ ಮಾಡ್ತೀಯಾ? ನಾನು ಇಷ್ಟೊಂದು ಸಂಕಟ ಅನುಭವಿಸ್ತಾ ಇದ್ದೇನೆ, ನಿನಗೆ ಅರ್ಥನೇ ಆಗ್ತಾ ಇಲ್ವಾ? ಪ್ಲೀಸ್ ಶಶಾಂಕ್, ಸೂರ್ಯ ಅವ್ರನ್ನ ಬಿಡಿಸೋ. ಶಶಾಂಕ್, ನಾನು ನಿನ್ನ ಹತ್ರನೇ ಮಾತಾಡ್ತಾ ಇರೋದು. ಶಶಾಂಕ್ ಪ್ಲೀಸ್, ಶಶಾಂಕ್ ಸೂರ್ಯ ಅವ್ರನ್ನ ಬಿಡಿಸೋ. ಪ್ಲೀಸ್ ಶಶಾಂಕ್, ಸೂರ್ಯ ಅವ್ರನ್ನ ಬಿಡಿಸೋ. ಬಿಡಿಸೋ ಪ್ಲೀಸ್. ಏನೇ ಮಾಡ್ತಿದ್ಯಾ ನೀನು? ಈ ಪಾಪಿ ಕಾಲಿಡಿಯಂತ ಕರ್ಮ ಏನೇ ನಿನ್ಗೆ? ನಾವೆಲ್ಲ ಇಲ್ವೇನೆ? ಇವ್ನು ಬಿಡಿಸಿದ್ರು ಬಿಡಿಸದೇ ಇದ್ರು ಸೂರ್ಯ ಅವರು ಹೊರಗೆ ಬಂದೇ ಬರ್ತಾರೆ ಕಣೆ. ಆಗ್ಲಿಂದ ಬೇಡ್ಕೋತಾ ಇದ್ದೀನಮ್ಮ, ಏನು ಮಾತಾಡ್ತಾ ಇಲ್ಲ ಅವನು. ಶಶಾಂಕ್ ಪ್ಲೀಸ್, ಶಶಾಂಕ್ ಸೂರ್ಯ ಅವ್ರನ್ನ ಬಿಡಿಸು. ಅದೇ ಇವ್ನು ಬಿಡಿಸ್ತಾ ಇದ್ರು ಇನ್ನೊಂದೆರಡು ದಿನದಲ್ಲಿ ಸೂರ್ಯ ಅವ್ರು ವಾಪಸ್ ಬರ್ತಾರಮ್ಮ. ಸಮಾಧಾನ ಮಾಡ್ಕೊ. ಇಲ್ಲಮ್ಮ, ನನಗೆ ಕಾಯಕ್ಕಾಗಲ್ಲ. ಅವ್ನು ಈಗಲೇ ಬಿಡಿಸಿ ಅಂತ ಹೇಳಿದ್ರೆ ಅವ್ರು ಬಿಟ್ಬಿಡ್ತಾರಮ್ಮ. ಪ್ಲೀಸ್ ಶಶಾಂಕ್, ಪ್ಲೀಸ್ ಶಶಾಂಕ್. ಶಶಾಂಕ್ ನಿನ್ನ ಕೈ ಮುಗಿ ಬೇಡ್ಕೋತೀನಿ ಕಣೋ, ನಿನ್ನ ಕಾಲು ಬೇಕಾದ್ರೆ ಬೇಡ್ತೀನಿ. ಪ್ಲೀಸ್ ಸೂರ್ಯ ಬಿಡಿಸು. ಏನ್ ಮಾಡ್ತಿದ್ಯಾ ಹೇಳು ಮೇಲೆ ಹೇಳು. ನೀನ್ ಯಾಕೆ ಇಲ್ಲಿಗೆ ಬರಕ್ ಹೋದೆ? ಇವನ್ ಕಾಲು ಯಾಕೆ ಹಿಡ್ಕೊಳ್ತಾ ಇದೀಯಾ? ನಾನು ನಿನಗೆ ಹೇಳಿದ್ದೆ ತಾನೆ, ಇನ್ನು 2 ದಿನ ಅಷ್ಟೇ ಸೂರ್ಯ ಹೊರಗೆ ಬಂದೇ ಬರ್ತಾನೆ ಅಂತ. ಬಾಬಾ, ಇವನು ಹೇಳಿದ್ರೆ ಅವ್ರನ್ನ ಇವಾಗ್ಲೇ ಬಿಟ್ಬಿಡ್ತಾರೆ. ನಿನ್ ಸೂರ್ಯ ಅವ್ರು ಬೇಕು. ಹೌದಮ್ಮ, ನಮ್ಗೆಲ್ಲ ಸೂರ್ಯ ಬೇಕು ಅಂತಾನೆ ನಾವೆಲ್ಲ ಇಷ್ಟು ಕಷ್ಟಪಟ್ಟು ಒಂದೊಂದಕ್ಕೆ ಬರೋ ಟೈಮ್ನಲ್ಲಿ ನೀನು ಬಂದು ಇಂಥ ಕೆಲಸ ಮಾಡ್ತಿದೀಯಲ್ಲ. ಎಲ್ಲ ಮಾಡ್ತಿ ಗಂಡ ಬೇಕು ಅಂತ ಹಾದಿ ಬೀದಿಯಲ್ಲಿ ಹೋಗೋರು ಕಾಲು ಹಿಡ್ಕೊಳ್ತಾರ. ನಡಿ ಮನೆಗೆ ಹೋಗೋಣ. ನೆಮ್ಮದಿಯಾಗಿ ಊಟ ಮಾಡೋಕ್ಕಾಗಲ್ಲ ಈ ಮನೇಲಿ. ಮರ್ಯಾದೆಗೆ ಇಟ್ಟವ್ರು ಯಾವಾಗಂದ್ರೆ ಅವಾಗ ಬಂದು ಕರ್ಸ್ಕೊತಾರೆ. ತುಂಬುದ್ ಬಸ್ರಿ ಕಾಲು ಹಿಡ್ಕೊಂಡು ಗೋಡಾಡ್ತಿದ್ರೆ ಕಲ್ಲು ಬಂಡೆ ಥರ ಕೂತಿದೆಯಲ್ಲ. ಇದನ್ನ ನೋಡಕ್ ಗೊತ್ತಾಯ್ತು ನೀನೆಂತ ಮರ್ಯಾದಸ್ಥ, ಮನೆಗೆ ಬಂದವ್ರಿಗೆ ಎಂತ ಮರ್ಯಾದೆ ಕೊಡ್ತೀಯ ಅಂತ. ಮನುಷ್ಯತ್ವ, ಮಾನವೀಯತೆ, ಅನುಕಂಪ ಇಲ್ಲ ಇರೇ ಇಂಥವ್ರ ಕಾಲು ಹಿಡ್ಕೊಳ್ಳೋಕ್ಕಿಂತ ಬರಮ್ಮ, ಪ್ರಯೋಜನ ಇಲ್ಲ. ನೀರಲ್ಲಿ ಹೋಮ ಮಾಡ್ದಾಗೆ. ನಡಿ ಹೋಗೋಣ, ನಡಿ. ಶಶಾಂಕ್ ಪ್ಲೀಸ್, ಶಶಾಂಕ್ ಸೂರ್ಯ ಅವ್ರನ್ನ ಅಮ್ಮ ಬಿಡಿಸು. ಬರ್ತೀವಿ, ಬಾರ್ತಿ. ಶಶಾಂಕ್ ಪ್ಲೀಸ್, ಶಶಾಂಕ್ ಶಶಾಂಕ್. ಎಂತ ಪಾಪಿನೋ ನೀನು? ಆ ಬಸ್ರಿ ಹೆಂಗ್ಸು ಕಾಲು ಹಿಡ್ಕೊಂಡು ಗೋಳಾಡ್ತಾ ಇದ್ರು, ನಿನ್ ಪಾಡಿಗೆ ನೀನ್ ಊಟ ಮಾಡ್ತಾ ಇದೆಯಲ್ಲ. ನೀನೇನ್ ಮನುಷ್ಯನ ಮೃಗನ? ಅದೇನು ಅಂತ ನಾನು ಹೊಟ್ಟೆಲಿ ಹುಟ್ಬಿಟ್ಟಿಯೋ ನೀನು? ಏನದ್ಕೆ ನೀವು ಈ ತರ ಮಾಡಿದ್ರೆ ಹೆಂಗೆ? ನೀವು ಎಲ್ಲಿಗೆ ಹೋಗಿದ್ಯಾ? ಯಾರಿಗೂ ಹೇಳ್ದೆ ನೀನು? ಎಷ್ಟು ಟೆನ್ಷನ್ ಆಗೋಗಿತ್ತು ಗೊತ್ತಾ ನಮ್ಗೆಲ್ಲ. ಯಾಕಮ್ಮ, ಯಾಕೆ ಮಾಡಿದ್ರಿ? ನಾನೀ ಮನೆ ಮಗಳನ್ನೋದೇ ನೀವು ಮರ್ತು ಬಿಟ್ರಲ್ಲ. ನನ್ನ ಗಂಡನ ವಿಷಯನೇ ನೀವು ನನ್ನಿಂದ ಮುಚ್ಚಿಟ್ರಿ. ಯಾಕಮ್ಮ ಹೀಗೆ ಮಾಡಿದ್ರಿ? ಸಮಾಧಾನ ಮಾಡ್ಕೊಳ್ಳೆ. ಆ ಸಮಯದಲ್ಲಿ ನಮ್ಗೆಲ್ಲ ನಿನ್ನ ಆರೋಗ್ಯದ ದೊಡ್ಡ ಚಿಂತೆ ಆಗಿತ್ತು ಕಣೆ. ಸಾಕಮ್ಮ, ಇದನ್ನ ನನಗೆ ಕೇಳಿ ಕೇಳಿ ಸಾಕಾಗಿ ಹೋಗಿದೆ. ಯಾವಾಗ್ಲೂ ನನ್ನ ಆರೋಗ್ಯನ ಮುಖ್ಯ ಅಂತ ಹೇಳ್ತೀರಾ. ಅಕಸ್ಮಾತ್ ಈ ವಿಷಯ ನನಗೆ ಮುಂಚೆನೆ ಗೊತ್ತಾಗಿದ್ದಿದ್ರೆ ನಾನು ಸತ್ತೋಗ್ತಿದ್ದ. ಬೇಡ ಆರ್ತಿ, ಇಂಥ ಮಾತು ಅಂತ ಆಡ್ತೀಯ. ಕೇಳಕ್ಕೆ ಕಷ್ಟ ಆಗುತ್ತೆ ಕಣೆ. ಹೌದಮ್ಮ, ಕೇಳಿದಕ್ಕೆ ಕಷ್ಟ ಆಗುತ್ತೆ. ಅವತ್ ನೀವೇನಂದ್ರೆ ಹೇಳಿ? ಆರ್ತಿ, ನೀ ನನ್ನ ಮಗಳಿದ್ದ ಹಾಗೆ.
ಯಾವುದೇ ಕಾರಣಕ್ಕೂ ನಾನು ನಿನ್ ಕೈ ಬಿಡಲ್ಲ, ನಿನಗೆ ಅನ್ಯಾಯ ಆಗೋಕ್ ಬಿಡೋದಿಲ್ಲ ಅಂತ. ಆದ್ರೆ ನೀವು ಹಂತವಾಗಿ ಗಳಿಗೆಗಳಿಗೆಗೂ ಸುಳ್ಳು ಹೇಳಿದ್ರಿ, ಎಲ್ಲ ವಿಷಯನೂ ನನ್ನಿಂದ ಮುಚ್ಚಿಟ್ರಿ. ಪಾಪ ನನ್ನ ಸೂರ್ಯ ಅವರು ಜೈಲಲ್ಲಿ ಊಟ ಇಲ್ಲದೆ ಒದ್ದಾಡ್ತಿದ್ರೆ ನೀವಿಲ್ಲಿ ನನಗೆ ಹಾಲು ಅನ್ನ ತಿನ್ನಿಸ್ತಿದ್ರಿ. ಪಾಪ ಅವ್ರು ನೆಲದ ಮೇಲೆ ಮಲಗ್ತಿದ್ರೆ ನೀವು ನನ್ನ ನೆಲೆ ಸುಖ ಸುಪ್ಪತ್ತಿಗೆಲ್ಲಿ ಮಲಗಿಸ್ತಿದ್ರೆ. ಯಾಕಮ್ಮ ಹೀಗ್ ಮಾಡಿದ್ರಿ ನೀವು? ಯಾಕೆ? ಭಾವ, ನಾನು ನಿಮ್ಮನ್ನ ಒಡ ಹುಟ್ಟಿದ ಅಣ್ಣನ್ಕಿಂತ ಹೆಚ್ಚು ಗೌರವಿಸ್ತಾ ಇದ್ದೆ. ಆದ್ರೆ ನೀವು ನನ್ನಿಂದ ಸತ್ಯನ ಮುಚ್ಚಿಟ್ರಿ ಅಲ್ವಾ? ನೀನು ಯಾವಾಗ್ಲೂ ಅಣ್ಣ 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 ಅಂತಿದ್ದೆ. ಇವತ್ ನೋಡು ನಿಮ್ಮ ಅಣ್ಣನ ಪರಿಸ್ಥಿತಿ ಏನಾಗಿದೆ ಅಂತ. ನೀನಾದ್ರೂ ನನ್ನ ಹತ್ರ ಹೇಳ್ಬೋದಾಗಿತ್ತಲ್ವಾ ಭಾಸ್ಕರ? ನೀನು ನನ್ನಿಂದ ಸತ್ಯ ಮುಚ್ಚಿಟ್ಟೆ ಅಲ್ಲೋ. ನೀವೆಲ್ರೂ ನನ್ನ ಹತ್ರ ಸುಳ್ಳು ಹೇಳಿದ್ದೀರಾ. ತಗೊಳ್ರಿ, ರವೇರ ಫೋನ್ ಮಾಡೋರೆ. ಹೇಳಣ್ಣ, ಏನಾಯ್ತು? ಸೂರ್ಯ, ನೀನು ಹೇಳಿದ ನಿಜ ಕಣೋ. ಆರತಿ ಶಶಾಂಕ್ ಮನೇಲಿದ್ಲು, ಮನೆಗೆ ಕರ್ಕೊಂಬಂದೆ. ಅಲ್ಲಿ ಶಶಾಂಕ್ ಇದ್ನ ಅಣ್ಣ? ಅವರಿಂದ ಆರತಿ ಅವ್ರಿಗೇನು ತೊಂದರೆ ಆಗಿಲ್ಲ ತಾನೆ? ಶಶಾಂಕು ಮನೇಲೇ ಇದ್ದ ಕಣೋ. ಅವನ್ ಮನುಷ್ಯ ಅಲ್ಲ ಕಣೋ, ಮೃಗ. ಬಸುರಿ ಅನ್ನೋ ಕರ್ಣನೂ ಇಲ್ವಲ್ಲ ಅವನಿಗೆ. ಯಾಕಣ್ಣ, ಅವನಿಂದ ಆರತಿ ಅವ್ರಿಗೆ ಏನಾದರೂ ತೊಂದರೆ ಆಯ್ತಾ? ತೊಂದರೆ ಅಂದ್ರೆ ಮಾನಸಿಕವಾಗಿ ತುಂಬಾ ಹಿಂಸೆ ಮಾಡ್ದ ಕಣೋ. ಆರ್ತಿ ಅವನ ಕಾಲಿಗೆ ಬಿದ್ಲು ಕಣೋ. ನನ್ನ ಕರಳು ಕತ್ತರಿಸ್ದಾಗಾಯ್ತು. ಆದ್ರೂ ಅವನಿಗೆ ಕರುಣನೇ ಇಲ್ಲ ಕಣೋ. ಏನ್ ಹೇಳ್ತಿದ್ಯಾ ಅಣ್ಣ ನೀನು? ಅವನ ಕಾಲಕ್ಕೆ ಬಿದ್ರ? ಅಲ್ಲೇ ನೋಡ್ತಾ ನಿಂತಿದ್ದ ನೀನು, ತಡೆಯಕ್ಕಾಗ್ಲಿಲ್ವಾ? ಹೋಗುವಷ್ಟರಲ್ಲಿ ಅದೆಲ್ಲ ನಡೆದೋಗಿತ್ತು ಕಣೋ. ಹೋದವಳನ್ನೇ ಅವಳನ್ನ ಎಬ್ಬಿಸ್ಕೊಂಡು ಮನೆಗೆ ಕರ್ಕೊಂಬಂದೆ. ಆರತಿ ಅವರಲ್ಲೇ ಇದ್ದಾರ ಅಣ್ಣ? ಕೊಡ್ಬೇಕಾ? ತಡಿ, ಕೊಡ್ತೀನಿ. ಆರ್ತಿ, ಸೂರ್ಯ, ಹೇಳಿ ಸೂರ್ಯ ಅವರೇ. ಆರತಿ ಅವರೇ, ನಾನು ಕೇಳಿದ್ದು ನನಗೆ ಬೇರೆ ದಾರಿ ಇರಲಿಲ್ಲ ಸೂರ್ಯ ಅವರೇ. ನನ್ನಿಂದ ತಪ್ಪನ್ನು ನಾನು ಸರಿ ಮಾಡ್ಕೋಬೇಕಿತ್ತು. ಈಗಂತದ್ದು ಏನಾಗಿದೆ ಆರತಿ ಅವರೇ? ಯಾಕೆ ಈ ರೀತಿ ಮಾಡಕ್ ಹೋದ್ರಿ? ನೀವು ಸ್ಟೇಷನ್ ಅಲ್ಲಿರೋದು ನನ್ನ ಕೈಲಿ ನೋಡೋಕ್ಕಾಗಲ್ಲ ಸೂರ್ಯ ಅವರೇ. ನೀವು ಯಾವಾಗಲೂ ಸೂರ್ಯನ ಥರ ಬೆಳಗ್ತಾ ಇರಬೇಕು. ಚಂದ್ರನ್ ಥರ ಇನ್ನೊಬ್ರ ಬೆಳಕು ತಗೊಂಡು ಮಿನುಗಬಾರ್ದು. ಯಾರೇನೇ ಹೇಳಿದ್ರು ಪರವಾಗಿಲ್ಲ, ನನಗೆ ನೀವು ಹೊರಗಡೆ ಬರೋದು ಮುಖ್ಯ. ಅದಕ್ಕಿಂತ ದೊಡ್ಡ ವಿಷಯ ನನಗೆ ಇನ್ನೇನು ಬೇರೆ ಇಲ್ಲ. ಹಾಗಂತ ಈಗ ಮಾಡೋದು ನೀವು? ಯಾರ ನೆರಳು ನಿಮ್ಮ ಮುಂದೆ ಬೀಳ್ಬಾರ್ದು. ಯಾರ ಹತ್ರ
ನೀವು ಕೈ ಚಾಚಬಾರ್ದು. ಅವ್ರ ಮುಂದೆನೇ ನೀವು ಹೇಳಿದ್ನಲ್ವಾ ಆರ್ತಿಯವರೇ, ನಾನು ನಿಮಗೆ 2 ದಿನ ಕಾಯಕ್ಕಾಗ್ಲಿಲ್ವಾ? ಇಷ್ಟೊಂದು ಅರ್ಜೆಂಟು. ಸೂರ್ಯ ಅವರೇ, ಇದು ನಿಮಗೆ ಅರ್ಜೆಂಟ್ ಅನ್ಸ್ಬೋದು, ಆದ್ರೆ ಒಂದೊಂದು ನಿಮಿಷನೂ ನನ್ನ ಕೈಲಿ ಕಳೆಯೋಕ್ಕಾಗ್ತಾ ಇಲ್ಲ. ಕೂರ್ಲಿಕ್ಕೂ ಆಗ್ತಾ ಇಲ್ಲ, ನಿಲ್ಲೋಕ್ಕೂ ಆಗ್ತಾ ಇಲ್ಲ. ಯಾರಿಗೂ ಇಂಥ ಪರಿಸ್ಥಿತಿ ಬರಬಾರ್ದು, ನನ್ನ ಶತ್ರುಗೆ ಇಂಥ ಪರಿಸ್ಥಿತಿ ಬರಬಾರ್ದು. ನೀವು ಅಲ್ಲಿರೋದು ನಾನು ನೆನೆಸ್ಕೊಂಡ್ರೆ ನನ್ನ ಮೈಯೆಲ್ಲ ಮುಳ್ಳಾಗುತ್ತೆ. ನಾನು ನಿಮ್ಮನ್ನ ಬಿಡ್ಸ್ಕೊಂಡು ಬಂದೇ ಬರ್ತೀನಿ ಸೂರ್ಯ ಅವರೇ, ನಾನು ಬರ್ತೀನಿ. ನೋಡಿ ಆರ್ತಿ ಅವರೇ, ನೀವು ಎಕ್ಸೈಟ್ ಆಗ್ಬೇಡಿ, ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಇನ್ನು 2-3 ದಿನದಲ್ಲಿ ನನಗೆ ಬೇಲ್ ಸಿಗುತ್ತೆ. ಇದೊಂದು ಮಾತು ನನಗೆ ನಡೆಸ್ಕೊಡಿ. ನಿಮ್ಮ ಆರೋಗ್ಯದ ಕಡೆ ಗಮನ ಇರಲಿ, ಆರಾಮಾಗಿರಿ. ಈಗ ಊಟ ಮಾಡಿ ಮಲ್ಕೊಳ್ಳಿ ಪ್ಲೀಸ್. ಸೂರ್ಯ ಅವರೇ, ನೀವು ನನ್ನ ಬಗ್ಗೆ ಯೋಚನೆ ಮಾಡಬೇಡಿ. ನನ್ನ ನೋಡ್ಕೊಳ್ಳೋದಕ್ಕೆ ತುಂಬಾ ಜನ ಇದ್ದಾರೆ. ನೀವು ಆರಾಮಾಗಿರಿ. ಬಾಯ್ ಬಾಯ್. ಬನ್ನಿ ಸೂರ್ಯ ಅವರೇ, ಕೋರ್ಟ್ಗೆ ಹೋಗ್ಬೇಕು. ರೆಡಿ ಇದ್ದೀರಲ್ಲ? ಬೇಲ್ ಸಿಗುತ್ತಲ್ವಾ ಸರ್? ಯಾಕೆ ಅನುಮಾನನಾ? ಯಾಕೆ ಡೌಟ್ ಪಡ್ತಾ ಇದ್ದೀರಾ? ಹಾಗಲ್ಲ ಸರ್, ನಿಮಗೆ ನನ್ನ ಪರಿಸ್ಥಿತಿ ಗೊತ್ತಿಲ್ಲ. ನನ್ನ ಹೆಂಡತಿ ಆರ್ತಿಯವ್ರಿಗೆ ಎಲ್ಲ ವಿಷಯ ಗೊತ್ತಾಗ್ಬಿಟ್ಟಿದೆ. ನನ್ನನ್ನು ಬಿಡಿಸೋದಕ್ಕೋಸ್ಕರ ಏನೇನೋ ಸ್ಟೆಪ್ ತೊಗೊಳೋದಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ. ಬೇಡ, ಇನ್ನು 2-3 ದಿನದಲ್ಲಿ ನನಗೆ ಬೇಲ್ ಸಿಗುತ್ತೆ ಅಂತ ಅವ್ರಿಗೆ ಸುಮ್ಮನಾಗ್ಸಿದ್ದೀನಿ. ಖಂಡಿತವಾಗ್ಲೂ ನನಗೆ ಬೇಲ್ ಸಿಗುತ್ತೆ ಅಲ್ವಾ? ಸಿಕ್ಕೇ ಸಿಗುತ್ತೆ, ಅದರಲ್ಲಿ ಅನುಮಾನನೇ ಇಲ್ಲ. ಫೈನ್ ಕಟ್ಟಿಸ್ಕೊಂಡು ನಿಮ್ಮನ್ನು ಬಿಟ್ಬಿಡ್ತಾರೆ. ಹೆದರೋಂಥದ್ದೇನೂ ಇಲ್ಲ. ಹಾಂ, ಲೇಟ್ ಆಗ್ತಾ ಇದೆ, ಬೇಗ ಬನ್ನಿ. ರವಿ ಅಣ್ಣ ಬಂದ್ಬಿಡ್ಲಿ ಸರ್. ಹಾಂ, ಹೇಳೋದು ಮರ್ತ್ಬಿಟ್ಟಿದ್ದೆ. ರವಿಯವರೇ ನನಗೆ ಫೋನ್ ಮಾಡಿ ತಿಳಿಸಿದ್ರು ಕಣ್ರೆ. ಅವ್ರು ಅಲ್ಲೇ ಕಾಯ್ತಾ ಇರ್ತಾರೆ. ಬನ್ನಿ ಬೇಗ ಹೋಗೋಣ. ರವಿ ಅಣ್ಣ ಅಲ್ಲಿಗೆ ಬರ್ತಾನಂತ ಸರ್? ಬೇಲ್ ಸಿಗುತ್ತಲ್ವಾ? 100% ಸಿಕ್ಕೇ ಸಿಗುತ್ತೆ, ಅನುಮಾನ ಪಡಬೇಡಿ. ಲೇಟ್ ಆಗ್ತಾ ಇದೆ, ಬನ್ನಿ ಹೊರಡೋಣ. ಅಮ್ಮ, ರವಿ, ನಾನು ಹೋಗ್ಬರ್ತೀನಿ. ಹೋಗ್ಬಿಟ್ ಬಾ. ಬಾಬಾ ಬಾಬಾ, ನೀವು ನನ್ನ ಎಲ್ಲಿ ಬಿಟ್ಟು ಹೋದ್ರಿ ಅಂತ ಭಯ ಆಗಿತ್ತು. ನೀನು ಯಾಕಮ್ಮ ಅಲ್ಲಿಗೆ? ನಿಮ್ಮ ಯಜಮಾನ್ರನ್ನ ನಾನು ಕರ್ಕೊಂಬಂದು ನಿನ್ನ ಮುಂದೆ ನಿಲ್ಲಿಸ್ತೀನಿ. ಆರತಿ ತಟ್ಟೆ ರೆಡಿ ಮಾಡ್ಕೊಂಡು ನಿಂತಿರು ನೀನು. ಅಂದ್ರೆ ನಾನು ಕೋರ್ಟಿಗೆ ಬರೋದು ಬೇಡವಾ? ಇಲ್ಲ ಬಾಬಾ, ನಾನು ನಿಮ್ಮ ಜೊತೆ ಬರ್ತೀನಿ. ಬೇಡ ಆರ್ತಿ, ಅಲ್ಲಿ ತುಂಬ ಫಾರ್ಮಾಲಿಟೀಸ್ ಇರುತ್ತೆ, ಕಾಯ್ಬೇಕಾಗುತ್ತೆ, ಲೇಟ್ ಆಗುತ್ತೆ. ಸೂರ್ಯನ ಹೇಗಿದ್ರು ರಿಲೀಸ್ ಮಾಡ್ತಾರಲ್ವಾ, ನಾನೇ ಕರ್ಕೊಂಬರ್ತೀನಿ. ಸುಮ್ಮನೆ ಯಾಕೆ ತೊಂದರೆ? ಆರ್ತಿ, ನೀನು ಅಲ್ಲಿಗೆ ಹೋಗೋ ಅನಿವಾರ್ಯತೆ ಇದೆಯಾ? ನಾನು ನಿನಗೆಷ್ಟು ಕೇರ್ ತಗೋತೀನಿ, ನನ್ನ ಮಾತು ಕೇಳೆ. ಇಲ್ಲಮ್ಮ, ನಾನು ಹೋಗ್ತೀನಿ. ನನಗಿಲ್ಲೇ ಇದ್ರೆ ಟೆನ್ಷನ್ ಹೆಚ್ಚಾಗುತ್ತೆ. ಸೂರ್ಯರನ್ನವ್ರು ಬಿಟ್ಟರೋ ಇಲ್ವೋ ಅಂತೇಳಿ ನನ್ನ ಮನಸ್ಸಿಗೆ ಗೊಂದಲ ಆಗ್ತಾ ಇರುತ್ತೆ. ಇಲ್ಲಿದ್ದು ನಾನು ಯಮಯಾತ್ರೆಯನ್ನು ಅನುಭವಿಸೋ ಬದಲು ಅಲ್ಲಿ ಹೋಗೋದೇ ಒಳ್ಳೇದು. ನಡೀರಿ ಬಾಬಾ, ನಾವು ಹೋಗೋಣ. ಆರ್ತಿ, ಹೇಗಿದ್ರು ರವಿ ಹೋಗ್ತಾನಲ್ವಾ? ಇಂಥ ಸಮಯದಲ್ಲಿ ನಿನ್ನ ಕೋರ್ಟ್ ಗೀಟು ಅಂತ ಅಲ್ದು ಆರೋಗ್ಯ ಹಾಳು ಮಾಡ್ಕೋಬೇಡ ಕಣೆ. ಊಟ ತಿಂಡಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ಅಮ್ಮ ಪ್ಲೀಸ್ ಅಮ್ಮ, ದಯವಿಟ್ಟು ನನ್ನ ಯಾರು ತಡಿಬೇಡಿ. ಹೋಸತಿ ನಾನು ಕೋರ್ಟಿಗೆ ಹೋಗದೆ ಇದ್ದಕ್ಕೆ ಸೂರ್ಯ ಅವ್ರ ಜೈಲಿಗೆ ಸೇರಿದ್ರು. ಈ ಸತಿ ನಾನು ಹೋಗದೆ ಇದ್ರೆ ಬೇಡಪ್ಪ, ನಾನು ಹೋಗ್ಲೇಬೇಕು. ದಯವಿಟ್ಟು ನನ್ನ ಯಾರು ತಡಿಬೇಡಿ. ಬಾಬಾ ನಡೀರಿ ಬಾಬಾ, ಹೋಗೋಣ.
ಅಯ್ಯೋ 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 ಅಯ್ಯೋ, ನೋಡಿದ್ರ ಅದಕ್ಕೆ ಎಷ್ಟು ದುರಹಂಕಾರ ಇವಳಿಗೆ. ಅಲ್ಲ, ಏನೋ ತನ್ನ ಕಾಲ್ಗುಣ ತುಂಬಾ ಚೆನ್ನಾಗಿದೆ, ತಾನು ಹೋಗ್ತಿದ್ದ ಹಾಗೆ ಪೊಲೀಸ್ನವರು ಸೂರ್ಯನ್ ಬಿಟ್ಟು ಕಳಿಸ್ಬಿಡ್ತಾರೆ ಅನ್ನೋ ತರ ಹೊರಟುಬಿಟ್ಲು. ಎಷ್ಟು ದಿಮಾಕ್ ಇರ್ಬೇಕು ನೋಡಿ. ಅಲ್ಲ ಅತ್ಗೆ, ನೀವು ಅಂದ್ರೇನು, ನಿಮ್ ಸ್ಟೇಟಸ್ಸು ಅಂದ್ರೇನು? ನಾವೆಲ್ಲರೂ ನಿಮ್ಮನ್ನ ನೋಡಿದ್ರೆ ಎಷ್ಟು ಹೆದರ್ಕೊಂಡು ತಗ್ಗಿ ಬಗ್ಗಿ ನಡ್ಕೋತೀವಿ, ಹೌದು ತಾನೆ? ಆದ್ರೆ ಇವಳು ನೋಡಿ, ನಿಮ್ ಮಾತಿಗೆ ಸ್ವಲ್ಪನೂ ಮರ್ಯಾದೆ ಇಲ್ಲ ಅನ್ನೋ ತರ ಹೋಗ್ತಾ ಇದ್ದಾಳೆ. ನಾನು ಮೊದ್ಲಿಂದಾನೂ ಹೇಳ್ತಾ ಇದ್ದೀನಿ ಅದಕ್ಕೆ ನಿಮ್ಗೆ, ನೀವು ಹೀಗೆ ಇವಳನ್ನ ತಲೆ ಮೇಲೆ ಕೂರಿಸ್ಕೋತಾ ಇದ್ರೆ ಒಂದಲ್ಲ ಒಂದು ದಿವಸ ನಿಮ್ಮನ್ನ ಮೂಲೆಗೆ ತಳ್ಳಿ ತಾನೇ ಮನೆ ಮಹಾರಾಣಿಯಾಗಿ ಬೆರೀತಾಳೆ. ನೋಡ್ತಾ ಇರಿ. ಏನ್ ಮಾತಾಡ್ತಿದ್ಯಾ ಅಹಲ್ಯ? ನಿನ್ನ ಹೆಸರಿಗೆ ತಕ್ಕಾಗ ಮಾತಾಡು. ಅವಳು ಗಂಡ ಜೈಲಲ್ಲಿದ್ದಾನೆ, ಅವನನ್ನು ಬಿಡಿಸ್ಕೋಬೇಕು ಅಂತ ಊಟ ನಿದ್ದೆ ಬಿದ್ದು ಕಂಡು ಅವ್ರ ಕಾಲು ಹಿಡಿತಾ ಇದ್ದಾಳೆ. ಅದನ್ನ ನೋಡು ಅನುಕಂಪ ಪಡೋದು ಬಿಟ್ಬಿಟ್ಟು ನೀ ಹೀಗೆಲ್ಲ ಮರ್ಯಾದೆ ಬಿಟ್ಟು ಮಾತಾಡ್ತಿದ್ಯಲ್ಲ, ಛೀ. ಎಲ್ಲಿಗೆ ಹೋಗ್ತಾ ಇದೀನಿ ಅಂತ ನಿನ್ನ ಹತ್ರ ಹೇಳಿ ಪರ್ಮಿಷನ್ ತಗೊಂಡು ಹೋಗ್ಬೇಕಾ? ಯಾಕೆ ಮನೆಯಿಂದ ಹೊರಡುವಾಗ ಎಲ್ಲಿಗೆ ಹೋಗ್ತಿದ್ಯಾ, ಯಾಕೆ ಹೋಗ್ತಿದ್ಯಾ ಅಂತ ಹೇಳಬೇಕು ಅಂತ ಅನ್ಸಲ್ವಾ? ನಾನು ಅಷ್ಟು ಡೀಸೆಂಟಾಗಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೋಗೋ ಥರ ನೀನು ನೋಡ್ಕೊಳಲ್ವಲ್ಲ ಮದರ್. ನಮ್ಮನ್ನ ಯಾರಿಂದನೂ ದೂರ ಮಾಡೋದಕ್ಕಾಗಲ್ಲ. ಹೌದಲ್ವಾ? ನಾವೆಲ್ಲರ ಜೊತೆಗೆ ಇರೋಣ. ಬನ್ನಿ ಆದಿತ್ಯ, ನಾವು ಕರ್ಕೊಂಬರೋಣ. ಅವನ್ಯಾಕೆ ಆ ಪಾಪಿ ಮನೇಲಿ ಇರಬೇಕು? ಬನ್ನಿ. ಆರ್ತಿಯವ್ರೆ, ಈಗಲೇ ಏನು ಅರ್ಜೆಂಟು? ಎಲ್ಲಿಗೆ ಹೋಗ್ತಾ ಇದೆಯಾ? ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನಿನ್ನ ಹತ್ರ ಹೇಳಿ ಪರ್ಮಿಷನ್ ತಗೊಂಡು ಹೋಗ್ಬೇಕಾ? ಯಾಕೆ ಮನೆಯಿಂದ ಹೊರಡುವಾಗ ಎಲ್ಲಿಗೆ ಹೋಗ್ತಿದ್ಯಾ, ಯಾಕೆ ಹೋಗ್ತಿದ್ಯಾ ಅಂತ ಹೇಳಬೇಕು ಅಂತ ಅನ್ಸಲ್ವಾ? ನಾನು ಅಷ್ಟು ಡೀಸೆಂಟಾಗಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೋಗೋ ಥರ ನೀನು ನೋಡ್ಕೊಳಲ್ವಲ್ಲ ಮದರ್. ನಿಂತ್ಕೊಳ್ಳೋ, ಎಷ್ಟೊತ್ತಿಗೆ ಬರ್ತೀಯ ಅಂತ ಹೇಳು. ಸುಮ್ಮನೆ ಕಾಯ್ತಾ ಕೂತಿರಕ್ಕೆ ನನಗಾಗಲ್ಲ. ಈ ಮನೆಯಲ್ಲಿ ನನಗೋಸ್ಕರ ಕಾಯೋದು ಯಾರಾದರೂ ಇದ್ದಾರಾ? ಅವಾಗ ಚೆನ್ನಾಗಿ ಜೋಕ್ ಮಾಡ್ತೀನಿ ನೀನು.
ಮಗು ನನಗೆ ಶಶಾಂಕಪ್ಪನೇ ಬೇಕು, ಅಮ್ಮ ಇಲ್ದೇ ಇದ್ರೆ ಪರವಾಗಿಲ್ಲ ಅಂತ ಹೇಳಿಸ್ಬೇಕು. ಆಗ ನೋಡ್ರಿ ಕೇಸು ಕ್ಲಾಸು ಪ್ರಾಬ್ಲಮೇ ಇಲ್ಲ. ಇನ್ಮೇಲೆ ನಿನ್ನ ನಾನೇ ಸ್ಕೂಲ್ಗೆ ಕರ್ಕೊಂಡು ಹೋಗ್ತೀನಿ, ಮನೆಗೆ ಬಂದ್ಮೇಲೆ ನಾನೇ ಹೋಮ್ವರ್ಕ್ ಮಾಡಿಸ್ತೀನಿ, ಫಿಲಮ್ಗೆ ಹೋಗೋಣ, ಹೊರಗಡೆ ಸುತ್ತಾಡೋಣ, ಪಾನಿಪುರಿ ತಿನ್ನೋಣ, ಐಸ್ ಕ್ರೀಮ್ ತಿನ್ನೋಣ, ಒಟ್ಟಿಗೆ ಆಟ ಆಡೋಣ. ಓಕೆ? ನಾನು ಬೇರೆಯವ್ರ ಹತ್ರ ಮಾತಾಡ್ಬೇಕಿತ್ತು. ಹೌದು, ನಾನು ಮೇರಿ ಮಾತಾಡ್ತಾ ಇದ್ದೀನಿ.